ನಮಸ್ಕಾರ ಎಲ್ಲರಿಗೂ. ಲರ್ನಿಂಗ್ ವಿತ್ ರೇಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ಸ್ವರ ಅಕ್ಷರಗಳಲ್ಲಿ ಅ, ಆ, ಈ ಅಕ್ಷರಗಳನ್ನು ಕಲಿತಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಕ್ಷರಗಳನ್ನು ಕಲಿಯೋಣ. ನಿಧಾನವಾಗಿ ಕಲಿಯೋಣ ಮತ್ತು ನನ್ನ ಜೊತೆ ಹೇಳಿ, ಸರಿನಾ? ಬನ್ನಿ. ಇದು ಊ. ಇದು ಚಿಕ್ಕ ಶಬ್ದದ ಸ್ವರ ಅಕ್ಷರ. ಉ ಅಕ್ಷರವನ್ನು ಉಚ್ಚರಿಸುವಾಗ ತುಟಿಗಳು ಸ್ವಲ್ಪ ಮುಂದೆ ಬರುತ್ತವೆ. ಶಬ್ದ ಚಿಕ್ಕದಾಗಿರುತ್ತದೆ. ನನ್ನ ಜೊತೆ ಹೇಳಿ ಇವಾಗ. ಊ ಊ ಊ. ಇನ್ನೊಮ್ಮೆ ಊ ಊ ಊ. ಈಗ ಎಲ್ಲರೂ ನೋಟ್ಬುಕ್ಕನ್ನು ಓಪನ್ ಮಾಡಿ ಅದರಲ್ಲಿ ಉ ಅನ್ನೋ ಅಕ್ಷರವನ್ನು ನಿಧಾನವಾಗಿ ಬರೆಯಿರಿ. ಪೆನ್ಸಿಲ್ ಸರಿಯಾಗಿ ಹಿಡಿದು ಸುಂದರವಾಗಿ ಬರೆಯಿರಿ. ಈಗ ನನ್ನ ಜೊತೆ ಹೇಳಿ. ಉ ಊ ಉಂಗುರ. ಉ ಊ ಊಗಿ ಬಂಡಿ. ಉ ಊ ಉಂಗುರ. ಉ ಊ ಊಗಿ ಬಂಡಿ. ಇದು ಊ. ಇದು ಚಿಕ್ಕ ಶಬ್ದದ ಸ್ವರ ಅಕ್ಷರ. ಉ ಅಕ್ಷರವನ್ನು ಉಚ್ಚರಿಸುವಾಗ ತುಟಿಗಳು ಸ್ವಲ್ಪ ಮುಂದೆ ಬರುತ್ತವೆ. ಶಬ್ದ ಚಿಕ್ಕದಾಗಿರುತ್ತದೆ. ನನ್ನ ಜೊತೆ ಹೇಳಿ ಇವಾಗ. ಊ ಊ ಊ. ಇನ್ನೊಮ್ಮೆ ಊ ಊ ಊ. ಈಗ ಎಲ್ಲರೂ ನೋಟ್ಬುಕ್ಕನ್ನು ಓಪನ್ ಮಾಡಿ ಅದರಲ್ಲಿ ಉ ಅನ್ನೋ ಅಕ್ಷರವನ್ನು ನಿಧಾನವಾಗಿ ಬರೆಯಿರಿ. ಪೆನ್ಸಿಲ್ ಸರಿಯಾಗಿ ಹಿಡಿದು ಸುಂದರವಾಗಿ ಬರೆಯಿರಿ. ಇವಾಗ ನನ್ನ ಜೊತೆ ಹೇಳಿ. ಉ ಊ ಊಟ. ಉ ಊ ಊಟ. ಇದು ರು. ಇದು ಸ್ವಲ್ಪ ವಿಶೇಷ ಸ್ವರ ಅಕ್ಷರ. ರು ಅಕ್ಷರವನ್ನು ಉಚ್ಚರಿಸುವಾಗ ನಾಲಿಗೆ ಸ್ವಲ್ಪ ಮೇಲಕ್ಕೆ ಬರುತ್ತದೆ. ಮೊದಲಿಗೆ ಕಷ್ಟವಾಗಬಹುದು, ಆದರೆ ಅಭ್ಯಾಸ ಮಾಡಿದರೆ ತುಂಬ ಸುಲಭ. ನನ್ನ ಜೊತೆ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ. ರು ರು ರು. ಇನ್ನೊಂದ್ಸಲ ಹೇಳಿ. ರು ರು ರು. ಈಗ ನೋಟ್ಬುಕ್ನಲ್ಲಿ ರು ಅಕ್ಷರವನ್ನು ಬರೆಯೋಣ. ನಿಧಾನವಾಗಿ ಗಮನವಿಟ್ಟು ಬರೆಯಿರಿ. ನಾನು ಬರೆದ ಹಾಗೆ ನಿಧಾನವಾಗಿ ಬರೆಯಿರಿ. ಈಗ ನನ್ನ ಜೊತೆ ಹೇಳಿ. ರು ರು ಋಷಿ. ರು ರು ಋಷಿ. ರು ರು ಋಷಿ. ಈಗ ಮತ್ತೊಮ್ಮೆ ಕಲಿಯೋಣ. ನನ್ನ ಜೊತೆ ಹೇಳಿ. ಉ ಊ ಉಂಗುರ. ಉ ಊ ಊಗಿ ಬಂಡಿ. ಉ ಊ ಊಟ. ರು ರು ಋಷಿ. ಇನ್ನೊಮ್ಮೆ ಉ ಊ ಉಂಗುರ. ಉ ಊ ಊಗಿ ಬಂಡಿ. ಉ ಊ ಊಟ. ರು ರು ಋಷಿ. ತುಂಬ ಚೆನ್ನಾಗಿದೆ ಅಲ್ವಾ? ಇವತ್ತು ನಾವು ಉ ಊ ರು ಅಕ್ಷರಗಳು ಮತ್ತು ಅದರ ಪದಗಳನ್ನು ಕಲಿತಿದ್ದೇವೆ. ಈಗ ಮನೆ ಕೆಲಸ. ಈ 3 ಅಕ್ಷರಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ 3 ಬಾರಿ ಬರೆಯಿರಿ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಲರ್ನಿಂಗ್ ವಿತ್ ರೇಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.